ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೊಂದು ಡಬ್ಬ ಕಾರು, ಯಾವಾಗಲೂ ಇದ್ರಲ್ಲೇ ಕರ್ಕೊಂಡು ಬರ್ತಾರೆ. ಒಂದು AC ಕೂಡ ಇಲ್ಲ ಇದರಲ್ಲಿ. ಓ ಮಹಾಲಕ್ಷ್ಮಿ. ಹೇ ಲಕ್ಷ್ಮಿ, ಹೇಗಿದ್ಯೆ? ನೀನೇ ನೋಡ್ತಿದ್ಯಲ್ಲ ಹೇಗಿದ್ದೀನಿ ಅಂತ. ನನ್ ಬಿಡು, ನೀನೇನೆ ಈ ತರ ಇದೆಯಾ? ಕನ್ಕನ ಮದ್ವೆ ಆದ್ಮೇಲೆ ಕಾರು ಬಂಗ್ಲೆ ಅಂತ ಜಬರ್ದಸ್ತ್ ಆಗಿರ್ತೀಯ ಅನ್ಕೊಂಡಿದ್ದೆ. ಆದ್ರೆ ನೀನು ನಡ್ಕೊಂಡ್ ಬರ್ತಿದ್ಯಲ್ಲೇ, ಅದು ಕೂಡ ಬರೀ ಕಾಲಲ್ಲಿ. ಪಾಪ. ಈಗ ಗೊತ್ತಾಯ್ತಾ ನಾನ್ ಯಾಕ ಕನ್ಕನ್ನ ಮದ್ವೆ ಆಗಿಲ್ಲ ಅಂತ? ಎಲ್ಲ ಹೆಣ್ಮಕ್ಳಿಗೂ ಮದ್ವೆ ಆದ್ಮೇಲೆ ಅವ್ರ ಇನ್ಶಿಯಲ್ ಮಾತ್ರ ಬದ್ಲಾಗತ್ತೆ, ಆದ್ರೆ ನಿನ್ಗೆ ಪಾಪ ಹಣೆ ಬರನೇ ಬದ್ಲಾಗೋಗಿದೆ. ನೀನ್ ಚೆನ್ನಾಗಿದ್ಯಲ್ಲ, ಅಷ್ಟ್ ಸಾಕು ಕಣೆ. ನೋಡ್ ಲಕ್ಷ್ಮಿ, ಕಾಲ ಯಾವಾಗ್ಲೂ ಹೀಗೆ ಇರಲ್ಲ. ಕಾಲದ ಚಕ್ರ ತಿರುಗ್ತಾ ಇರುತ್ತೆ. ಕೆಳಗಿರೋರು ಮೇಲ್ ಹೋಗ್ಲೇಬೇಕು, ಮೇಲಿರೋರು ಕೆಳಗ್ ಬರ್ಲೇಬೇಕು. ಅಯ್ಯೋ ಅದು ಬಿಡು, ಅದೇನೋ ದೊಡ್ಡದಾಗಿ IAS ಮಾಡಿ ಕಲೆಕ್ಟರ್ ಆಗ್ಬೇಕು ಅಂತಿದ್ಯಲ್ಲ, ಏನಾಯ್ತು? ಹಾ, ಇಷ್ಟೇ ಕಸ ಗುಡಿಸ್ಕೊಂಡ್ ಬದುಕ್ಬೇಕು ನೀನು. ನೋಡು, ಒಂದ್ ಮಾತು ಹೇಳ್ತೀನಿ, ತಪ್ಪು ತಿಳ್ಕೊಬೇಡ. ಯು ಆರ್ ಅನ್ ಅನ್ಎಜುಕೇಟೆಡ್ ಫೂಲ್. ನೋಡ್ ಲಕ್ಷ್ಮಿ, ಈ ತರ ಎಲ್ಲ ಮಾತಾಡ್ಬೇಡ. ನೀನ್ ಯಾರನ್ನ ವಿದ್ಯೆ ಇಲ್ದೇ ಇರೋನೋ ದರಿದ್ರ ಅಂತ ಹೇಳ್ತಿದ್ಯೋ ಆ ವ್ಯಕ್ತಿ ದೊಡ್ಡತನದ ಬಗ್ಗೆ ಹೇಳ್ತೀನಿ ಕೇಳು. ಇವಾಗ ಯಾರಾದ್ರೂ ಭಿಕ್ಷುಕರು ಬಂದ್ರೆ ನಾವು 10 ರೂಪಾಯಿನೋ, ಒಂದ್ ಜೊತೆ ಬಟ್ಟೆನೋ ಅಥವಾ ಒಂದ್ ಹೊತ್ತು ಊಟನೋ ಕೊಟ್ಟು ಕಳಿಸ್ತೀವಿ. ಆದ್ರೆ ಅವರು ಒಬ್ಳಿಗೆ ತಮ್ಮ ಜೀವನನೇ ಭಿಕ್ಷೆ ಹಾಕಿದ್ದಾರೆ. ಆ ಭಿಕ್ಷೆ ಹಾಕ್ಸ್ಕೊಂಡಿರೋ ಪುಣ್ಯಾತ್ ಕಿತ್ತಿಗೆ ಚೂರು ಉಪಕಾರನೇ ಇಲ್ಲ. ಎಲ್ಲ ಮರ್ತು ಪೋಸ್ ಕೊಡ್ತಾಳೆ, ಪೋಸು. ಸರಿ ಕಣೆ, ಹಾಳಾಗಿ ಹೋಗ್ತೀನಿ, ಹಾಳ್ ಬಾವಿಗೆ ಬಿದ್ದು ಸಾಯ್ತೀನಿ, ಹೀಗೆ ಇರ್ತೀನಿ, ಬರೀ ಕಾಲಲ್ಲಿ ನಡಿತೀನಿ ಅನ್ನೋರ್ಗೆ ನಾನ್ ತಾನೇ ಏನ್ ಮಾಡಕ್ಕಾಗುತ್ತೆ? ಏನೋ ಪಾಪ ಮನೆ ತನಕ ಡ್ರಾಪ್ ಮಾಡೋಣ ಅಂತ ಬಂದೆ. ಈಗ ನನ್ಗೆ ಅರ್ಜೆಂಟ್ ಕೆಲಸ ಇದೆ, ನಾನಿನ್ ಹೊರಡ್ತೀನಿ. ಹಲೋ, ನೀವೊಬ್ರು IAS ಆಫೀಸರ್ ಹತ್ರ ಮಾತಾಡ್ತಿದ್ದೀರಾ ಅಂತ ಮರಿಬೇಡಿ. ಎಲ್ಲ ಫೈಲ್ಗಳು ಲೀಗಲ್ ಆಗಿ ಮೂವ್ ಆಗುತ್ತೆ, ಡೋಂಟ್ ವರಿ. ಯಾ, ಲಕ್ಷ್ಮಿ ಬಾ. ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಕೂತ್ಕೋ. ನಮ್ಮ ಯಜಮಾನ್ರು ಬಿಸ್ನೆಸ್ ಲಾಸ್ ಆಗಿ 6 ತಿಂಗಳಿಂದ ಕೆಲಸಕ್ಕೆ ಹೋಗಿಲ್ಲ, ಮನೇಲೇ ಇದ್ದಾರೆ. ನಿಮ್ಮ ಯಜಮಾನ್ರು ಶುಗರ್ ಫ್ಯಾಕ್ಟ್ರಿಲಿ ಮ್ಯಾನೇಜರ್ ಪೋಸ್ಟ್ ಖಾಲಿ ಇದೆ ಅಂತ ಪೇಪರಲ್ಲಿ ನೋಡಿದೆ. ದಯವಿಟ್ಟು ಆ ಕೆಲಸನ ಅವ್ರಿಗೆ ಕೊಡ್ಸಿದ್ರೆ ನಿಮ್ಮಿಂದ ತುಂಬಾ ದೊಡ್ಡ ಉಪಕಾರ ಆಗುತ್ತೆ. ಪ್ಲೀಸ್ ಕೂತ್ಕೋ. ಕಾಫಿ ತಗೋ. ಕಾಲ ಎಷ್ಟು ಬೇಗ ಬದಲಾಗುತ್ತೆ ನೋಡ್ದಾ? ಯಾರನ್ನ ನೀನು ಓದಿಲ್ಲ ಅಂತ ರಿಜೆಕ್ಟ್ ಮಾಡಿದ್ಯೋ ಅವ್ರ ಹತ್ರನೇ ಓದಿರೋ ನಿನ್ನ ಗಂಡಂಗೆ ಕೆಲಸ ಕೇಳ್ಕೊಂಡು ಬಂದಿದ್ಯಾ. ಒಬ್ರನ್ನ ಇಂಟ್ರೊಡ್ಯೂಸ್ ಮಾಡ್ಕೊಡೋ ಮಟ್ಟಕ್ಕೆ VIP ಅಲ್ಲ ಅಂತ ಅವತ್ತು ನೀನು ಹೇಳಿದ್ದೆ. ಆದರೆ ಇವತ್ತು ಅದೆಷ್ಟೋ VIPಗಳು ಇವ್ರನ್ನ ಮೀಟ್ ಮಾಡ್ಕೊಳಕ್ಕೆ ಮನೆ ಎದುರುಗಡೆ ಕಾಯ್ತಾ ಇದ್ದಾರೆ. ನೋಡಿ, ನಾನು ಆಲ್ರೆಡಿ ತುಂಬ ನೊಂದಿದ್ದೀನಿ. ನನ್ನ ತಪ್ಪೇನಾದ್ರು ನನಗಾಗಿದೆ. ದಯವಿಟ್ಟು ಈ ಥರ ಚುಚ್ಚು ಮಾತಾಡಿ ನನ್ನ ಮನ್ಸು ನೋಯಿಸ್ಬೇಡಿ. ಛೆ, ನಿನ್ಗೆ ಹರ್ಟ್ ಆಗಲಿ ಅಂತ ನಾನು ಈ ಮಾತನ್ನ ಹೇಳಿಲ್ಲ. ನಾನು ಆವತ್ತೇ ಹೇಳಿರ್ಲಿಲ್ವಾ, ಕಾಲ ಯಾವತ್ತೂ ಅದೇ ರೀತಿ ಇರಲ್ಲ. ಕಾಲದ ಚಕ್ರ ತಿರುಗ್ತಾ ಇರುತ್ತೆ. ಕೆಳಗಿರೋರು ಮೇಲ್ ಹೋಗ್ಲೇಬೇಕು, ಮೇಲಿರೋರು ಕೆಳಗೆ ಬೀಳಲೇಬೇಕು ಅಂತ. ಓದಿರೋ ನಿಮ್ಮ ಯಜಮಾನ್ರು
ಓದದೇ ಇರೋ ನಮ್ಮ ಯಜಮಾನ್ರ ಕೈ ಕೆಳಗೆ ಕೆಲಸ ಮಾಡೋದ್ರಿಂದ ನಿಮ್ಮ ಗೌರವಕ್ಕೇನು ತೊಂದರೆ ಇಲ್ಲ ಅನ್ನೋ ಹಾಗಿದ್ರೆ ನಂದೇನು ಅಭ್ಯಂತರ ಇಲ್ಲ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನಿಮ್ಮ ಯಜಮಾನ್ರಿಗೆ ಖಂಡಿತವಾಗ್ಲೂ ಕೆಲಸ ಇದೆ. ಥ್ಯಾಂಕ್ ಯು ಸೋ ಮಚ್ ಮಹಾಲಕ್ಷ್ಮಿ. ನಿನ್ನ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನು ನಿನಗೆ ತುಂಬ ಹರ್ಟ್ ಮಾಡಿಬಿಟ್ಟೆ. ಅಷ್ಟೇ ಅಲ್ಲದೆ ನಿನ್ನ ಗಂಡಂಗೆ ಏನೇನೋ ಅಂದ್ಬಿಟ್ಟು ನಿನ್ನ ಮನ್ಸು ನೋಯಿಸ್ಬಿಟ್ಟೆ. ಆದರೆ ನೀನು ಇದ್ಯಾವುದನ್ನು ನಿನ್ನ ಮನಸ್ಸಲ್ಲಿ ಇಟ್ಕೊಳ್ದೆ ನನಗೆ ಉಪಕಾರ ಮಾಡೋಕೆ ಒಪ್ಕೊಂಡೆ. ನೀನು ನಿಜವಾಗ್ಲೂ ಮಹಾಲಕ್ಷ್ಮಿನೇ ಕಣೆ. ಸೂರ್ಯವಂಶಿ ಚಿತ್ರದ ಒಂದು ಅದ್ಭುತವಾದಂತಹ ಸೀನನ್ನ ವೇದಿಕೆ ಮೇಲೆ ಅಭಿನಯ ಮಾಡಿದ್ದಾರೆ ವರ್ಷ KP ಹಾಗೂ ಅವರ ಜೊತೆ ಅಣ್ಣಯ್ಯ ಧಾರಾವಾಹಿಯ ರಾಣಿ ಅವರು ಇಲ್ಲಿ ಆಕ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ರಾಣಿ ಅವರೇ, ಥ್ಯಾಂಕ್ ಯು. ವಿಶ್ವಿಕ್ ಅವರೇ. ಹಾಯ್ ವರ್ಷ. ಹಾಯ್ ವಾಣಿ ಅವರೇ. ವರ್ಷ ನಿಮ್ದು ಓಪನಿಂಗ್ ತುಂಬಾ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಸ್ಟಾರ್ಟ್ ಮಾಡಿದ್ರಿ. ಏನದು ಆಟಿಟ್ಯೂಡ್ ತೋರಿಸೋದು ಅದೆಲ್ಲ ನಿಮ್ಗೆ ಸೂಟ್ ಆಗುತ್ತೆ. ಇದಕ್ಕೆ ಮುಂಚೆನೂ ನಾವು ಆ ಒಂದು ಸಾಂಗ್ ಶೂಟ್ ಅಲ್ಲಿ ಎಲ್ಲ ಹೇಳಿದ್ವಿ, ನಿಮ್ಮ ಅಪಿಯರೆನ್ಸ್ ವೈಸು ನಿಮ್ ದ ವೇ ಯು ಕ್ಯಾರಿ ಯೋರ್ ಸೆಲ್ಫ್ ಅದರಲ್ಲಿ ಕಾಣಿಸುತ್ತೆ ನಿಮ್ಗೆ ಆ ಒಂದು ಯು ಹ್ಯಾವ್ ಪೊಟೆನ್ಷಿಯಲ್ ಅಂತ. ಹೋಗ್ತಾ 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 ಆ ಚೇಂಜ್ ಓವರ್ ಅಲ್ಲಿ ಸ್ವಲ್ಪ ಇನ್ನೊಂದು ಚೂರ್ ಇಂಟೆನ್ಸಿಟಿ ಬೇಕು ಅಂತ ಅನ್ನಿಸ್ತು ನನಗೆ. ಎಸ್ಪೆಷಲಿ ನೀವು ಸೆರಗಿನ ಹಿಂಗ್ ಹಾಕೊಂಡ್ ಬಂದ್ರಲ್ಲ, ಅಪಿಯರೆನ್ಸ್ ಒಂದೇ ಅಲ್ಲದೆ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಟೋನ್ ಅಲ್ಲಿ ಮಾತಾಡೋದೆಲ್ಲಾನು ನೀವು ಚೇಂಜ್ ಮಾಡ್ಬೇಕಾಗಿತ್ತು ಒಂಚೂರು ಅಂತ ಅನ್ನಿಸ್ತು. ಅಂಡ್ ವಾಣಿ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದು ಅವ್ರಿಗೆ ಸಪೋರ್ಟ್ ಮಾಡಿದ್ದಕ್ಕೆ. ಚೆನ್ನಾಗಿ ಮಾಡಿದ್ರಿ ನೀವು ಕೂಡ. ಗುಡ್ ಲಕ್. ಥ್ಯಾಂಕ್ ಯು ನಿಶ್ವಿಕಾ. ವರ್ಷ ಅವರಿಗೆ ದಯವಿಟ್ಟು ಸ್ಟಾರ್ ರೇಟಿಂಗ್ಸ್ ಕೊಡಬೇಕು. ತರುಣ್ ಅವರೇ. 3.5. ಪ್ರೇಮಾ ಮೇಡಮ್. 3.5. 3.5. ನಿಶ್ವಿಕಾ. 3.5. 3.5. 3.5. 3.5. ಥ್ಯಾಂಕ್ ಯು ರಾಣಿ ಅವರೇ. ಈಗ ಶೋಧ ಟೀಮ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳೋಣ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಈಗ ಅಯ್ಯನ ಮನೆಯಿಂದ ಶುರುವಾದ ಕನ್ನಡ ZEE5 ವೆಬ್ ಸೀರೀಸ್ ನ ಪರಂಪರೆ ಇನ್ನು ಸಾಕಷ್ಟು ಹೊಸ ಹೊಸ ವೆಬ್ ಸೀರೀಸ್ ಮೂಲಕ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದೆ. ಇದೇ 29ನೇ ತಾರೀಕು ಶೋಧ ಒರಿಜಿನಲ್ ವೆಬ್ ಸೀರೀಸ್ ನಮ್ಮ ZEE5 ಅಲ್ಲಿ ಸ್ಟ್ರೀಮಿಂಗ್ ಆಗಲಿದೆ. ಎಲ್ಲರೂ ಇದನ್ನ ನೋಡಿ ತುಂಬಾ ಹೃದಯದ ಪ್ರೀತಿಯನ್ನು ಅದಕ್ಕೆ ಕೊಟ್ಟು ಆ ಒಂದು ವೆಬ್ ಸೀರೀಸ್ ನ ಇನ್ನಷ್ಟು ಮತ್ತಷ್ಟು ಯಶಸ್ವಿಗೊಳಿಸಬೇಕು ಅಂತ ಕೋರಿಕೆ. ಅಂಡ್ 29ನೇ ತಾರೀಕು ನೀವೆಲ್ಲರೂ ZEE5 ಮೂಲಕ ನಮ್ಮ ಮನೆಗಳಿಗೆ ಬರ್ತಿದ್ದೀರಾ. ಸೊ ನೀವೆಲ್ರಿಗೂ ವೆಲ್ಕಮ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್.